ಕರ್ಕಾಟಕ ರಾಶಿಯವರ ಮನೆಯಲ್ಲಿ ಒಂದು ರಹಸ್ಯ ಶಕ್ತಿ ಇದೆಯಂತೆ. ಅದು ಒಳ್ಳೆಯದಾ ಕೆಟ್ಟದಾ ಈ ಬಗ್ಗೆ ಒಂದು ಆಧಾರ ಗ್ರಂಥ ಏನ್ ಹೇಳುತ್ತೆ ಅಂತ ಈ ವಿವರಣೆಯಲ್ಲಿ ಆಳವಾಗಿ ನೋಡೋಣ. ಈ ಆಧಾರ ಗ್ರಂಥ ಶುರುವಾಗೋದೇ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ. ನಮ್ಗೆ ಗೊತ್ತಿಲ್ಲದೆ ಮಾಡಿದ ಒಂದು ತುಂಬಾನೇ ಸಣ್ಣ ತಪ್ಪಿನಿಂದ ಒಂದು ನಿಗೂಢ ಶಕ್ತಿ ಕರ್ಕಾಟಕ ರಾಶಿಯವರ ಜೀವನವನ್ನ ಪ್ರವೇಶಿಸಿದೆ ಅಂತ ಇದು ಹೇಳುತ್ತೆ. ಏನಿದು ನಿಗೂಢ ಶಕ್ತಿ? ಸರಿ, ಈ ಶಕ್ತಿಯ ಪ್ರಭಾವ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಮೊದಲು ನಾವು ಕರ್ಕಾಟಕ ರಾಶಿಯವರ ಮೂಲ ಸ್ವಭಾವವನ್ನ ತಿಳ್ಕೊಳ್ಳೇಬೇಕು ಅಲ್ವಾ? ಸಾಮಾನ್ಯವಾಗಿ ಇವರನ್ನ ತುಂಬಾನೇ ಬುದ್ಧಿವಂತರು, ಪ್ರೀತಿಯುಳ್ಳವರು, ಎಲ್ಲರನ್ನೂ ಕಾಳಜಿ ಮಾಡೋರು ಅಂತ ಹೇಳ್ತಾರೆ. ಕುಟುಂಬ ಅಂದ್ರೆ ಇವರಿಗೆ ಪ್ರಾಣ. ಮನೆ ಅನ್ನೋದು ಇವರಿಗೆ ಒಂದು ಸುರಕ್ಷಿತ ಕೋಟೆ ಇದ್ದ ಹಾಗೆ. ಯಾರನ್ನ ನಂಬ್ತಾರೋ ಅವರಿಗೆ ಪೂರ್ತಿ ನಿಷ್ಠರಾಗಿರ್ತಾರೆ. ಆದರೆ ನೋಡಿ, ಇಷ್ಟೊಂದು ಶಾಂತ ಸ್ವಭಾವದವರ ಜೀವನದಲ್ಲಿ ನೆಮ್ಮದಿ ಯಾಕೆ ಹಾಳಾಗ್ತಿದೆ? ಯಾಕಂದ್ರೆ ಈ ಮೂಲಗ್ರಂಥದ ಪ್ರಕಾರ ಹಲವಾರು ಜನ ತಮ್ಮ ಮನೆಯಲ್ಲೇ ಒಂದಾದ ಮೇಲೆ ಒಂದರಂತೆ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರಂತೆ. ಇದೆಲ್ಲ ಶುರುವಾಗೋದು ಹೇಗೆ ಗೊತ್ತಾ? ಮೊದಲು ಮನೆಯಲ್ಲಿ ಸಣ್ಣ ಸಣ್ಣ ಜಗಳಗಳು ಶುರುವಾಗತ್ತೆ, ಪದೇ ಪದೇ ವಾಗ್ವಾದಗಳು. ಇದರಿಂದ ಮನೆಯ ಸಾಮರಸ್ಯವೇ ಹಾಳಾಗತ್ತೆ. ಈ ಜಗಳಗಳಿಂದ ನಿಧಾನವಾಗಿ ನಿರಂತರ ಮಾನಸಿಕ ಒತ್ತಡ ಶುರುವಾಗತ್ತೆ. ಏನೋ ಒಂದು ಗೊತ್ತಿಲ್ದ ಭಯ, ಯಾವಾಗ್ಲೂ ಏನೋ ಕೆಟ್ಟದ್ದಾಗುತ್ತೆ ಅನ್ನೋ ಭಾವನೆ ಮನಸ್ಸಲ್ಲಿ ಕೂತ್ಬಿಡುತ್ತೆ. ನೋಡಿ, ಇದು ಬರೀ ಮಾನಸಿಕ ಒತ್ತಡಕ್ಕೆ ನಿಲ್ಲಲ್ಲ. ಆಮೇಲೆ ನಿದ್ದೆ ಇಲ್ಲದ ರಾತ್ರಿಗಳು, ತಲೆನೋವು, ಕಾಲ್ನೋವಿನಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು. ಅವಕಾಶಗಳು ಬಂದ್ರೂ ಹಣಕಾಸಿನ ವಿಚಾರದಲ್ಲಿ ಅಡೆತಡೆಗಳು, ಕೆಲಸದಲ್ಲಿ ಆಸಕ್ತಿ ಕಳೆದುಕೊಳ್ಳೋದು, ಕೊನೆಗೆ ನಂಬಿಕೆ, ಗಮನ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಇದು ನೆಲಿತಿ ಸಮಸ್ಯೆಗಳ ಸರಮಾಲೆಯೇ ಸರಿ. ಈ ಒಂದು ಮಾತು ಅವರ ಹೋರಾಟದ ಸಾರವನ್ನೇ ಹಿಡಿದಿಡುತ್ತೆ. ಅಂದ್ರೆ ಹೊರಗಿನ ಜಗತ್ತಿಗೆ ಎಲ್ಲಾ ಸರಿ ಇದೆ ಅಂತಾನೆ ಕಾಣುತ್ತೆ, ಆದ್ರೆ ಒಳಗೊಳಗೆ ಅವರು ಕುಸಿದು ಹೋಗ್ತಾ ಇರ್ತಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಆಂತರಿಕ ಸಂಘರ್ಷ. ಹಾಗಾದ್ರೆ ಈ ಎಲ್ಲ ಗೊಂದಲಗಳಿಗೆ ನಿಜವಾದ ಕಾರಣ ಏನು? ಈ ಮೂಲ ಗ್ರಂಥದ ಪ್ರಕಾರ ಇದಕ್ಕೆ 2 ರೀತಿಯ ವಿವರಣೆ ಇದೆ. ಒಂದು ಹೊರಗಿನ ಕಾರಣ, ಇನ್ನೊಂದು ನಮ್ಮೊಳಗಿನ ಶತ್ರು. ಇಲ್ಲಿ ನಿಜಕ್ಕೂ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಹೊರಗಿನ ಘಟನೆ ಅಂದ್ರೆ ರಸ್ತೆಯಲ್ಲಿರೋ ನಿಂಬೆಹಣ್ಣು, ಮೆಣಸಿನ್ಕಾಯೋ ಗೊತ್ತಿಲ್ಲದೆ ತುಳಿಯೋದು. ಆದ್ರೆ ನಿಜವಾದ ಶತ್ರು ಆ ವಸ್ತು ಅಲ್ಲ. ಆ ಘಟನೆ ಆದ ನಂತರ ನಮ್ಮ ಮನಸ್ಸಿಗೆ ಬರುವ ಭಯ ಮತ್ತೆ ಅನುಮಾನ ಇದೆಯಲ್ಲ, ಅದೇ ನಿಜವಾದ ಶತ್ರು. ಆ ಭಯದಲ್ಲೇ ಕೈಕಾಲು ತೊಳೆಯದೆ ಮನೆಗೆ ಹೋದಾಗ ಆ ಆಂತರಿಕ ಭಯವೇ ಬೆಳೆದು ಮನೆಯ ವಾತಾವರಣವನ್ನೇ ಹಾಳು ಮಾಡುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ಆ ನಕಾರಾತ್ಮಕ ಶಕ್ತಿ ಮನೆಗೆ ಬಂದಿದ್ದು ಆ ವಸ್ತುವಿನಿಂದ ಅಲ್ಲ, ಬದಲಿಗೆ ಆ ಘಟನೆಯಿಂದ ಹುಟ್ಟಿದ ಭಯವನ್ನು ನಾವು ನಮ್ಮ ಜೊತೆ ಮನೆಯೊಳಗೆ ತಂದಿದ್ರಿಂದ. ಆ ಭಯ ಒಮ್ಮೆ ಮನಸ್ಸಿನೊಳಗೆ ಬಂತು ಅಂದ್ರೆ ಅದು ಬೆಳೆದು ನಾವು ನೋಡಿದ ಎಲ್ಲಾ ಸಮಸ್ಯೆಗಳಾಗಿ ರೂಪುಗೊಳ್ಳಲು ಶುರುವಾಯಿತು. ಸರಿ, ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಈ ಆಧಾರ ಗ್ರಂಥವು ಈ ನಕಾರಾತ್ಮಕತೆಯನ್ನು ಮನೆ ಮತ್ತು ಮನಸ್ಸಿನಿಂದ ಹೊರಹಾಕಲು ಒಂದು ನಿರ್ದಿಷ್ಟವಾದ ಹಂತದ ಪರಿಹಾರದ ಮಾರ್ಗವನ್ನ ಸೂಚಿಸುತ್ತೆ. ಮೊದಲಿಗೆ ಹತ್ತಿರದ ನಾಗದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿರೋ ಅವಳಿ ನಾಗರ ವಿಗ್ರಹಗಳನ್ನು ಶುದ್ಧ ನೀರಿಂದ ಸ್ವಚ್ಛಗೊಳಿಸಬೇಕು. ಆಮೇಲೆ ವಿಗ್ರಹಗಳಿಗೆ ಅರಿಶಿಣ, ಕುಂಕುಮ ಹಚ್ಚಬೇಕು. 3ನೇ ಹಂತದಲ್ಲಿ ಅವಳಿ ನಾಗರ ವಿಗ್ರಹಗಳ ಬಾಲಗಳ ಹತ್ತಿರ ಒಂದು ಬಿಳಿ ಜಿಲೇಡು ಅಂದ್ರೆ ಎಕ್ಕದ ಎಲೆಯನ್ನು ಇಡಬೇಕು. ಆ ಎಲೆಯ ಮೇಲೆ ದೀಪವನ್ನು ಹಚ್ಚಿ 2 ಬಾಳೆಹಣ್ಣು ಅಥವಾ ಒಂದು ಸಣ್ಣ ಬೆಲ್ಲದ ತುಂಡನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಕೊನೆಯದಾಗಿ ತುಂಬಾ ಭಕ್ತಿಯಿಂದ ವಿಗ್ರಹಗಳ ಸುತ್ತ 11 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಆದ್ರೆ ಇದನ್ನ ಕೇವಲ 1 ಸಾರಿ ಮಾಡಿದರೆ ಸಾಲದು. ಇದೊಂದು ಬಹಳ ಮುಖ್ಯವಾದ ವಿಷಯ. ಈ ಆಚರಣೆಯ ಪೂರ್ಣ ಫಲ ಸಿಗಬೇಕಂದ್ರೆ ಸತತ 4 ಭಾನುವಾರಗಳ ಕಾಲ ಇದನ್ನ ತಪ್ಪದೆ ಮಾಡಬೇಕು ಅಂತ ಈ ಆಧಾರ ಗ್ರಂಥ ಒತ್ತಿ ಹೇಳುತ್ತೆ. ಇಷ್ಟೇ ಅಲ್ಲ, ಈ ಆಚರಣೆ ಪರಿಣಾಮಕಾರಿಯಾಗಿರಲು ಕೆಲವು ನಿಯಮಗಳನ್ನೂ ಪಾಲಿಸಬೇಕಾಗುತ್ತೆ. ಅದರ ಜೊತೆಗೆ ನಂಬಿಕೆಯ ಬಗ್ಗೆ ಒಂದು ತುಂಬಾನೇ ಆಳವಾದ ಸಂದೇಶವೂ ಇದೆ. ನೋಡಿ, ಪೂಜೆಯ ದಿನದಂದು ಏನೆಲ್ಲ ಮಾಡಬೇಕೋ ಮಾಡಬಾರ್ದು ಅನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಮನೆಯನ್ನ ಸ್ವಚ್ಛವಾಗಿಟ್ಕೊಳ್ಬೇಕು, ದಂಪತಿಗಳಾಗಿದ್ರೆ ಬ್ರಹ್ಮಚರ್ಯ ಪಾಲಿಸಬೇಕು ಮತ್ತು ದೇವಸ್ಥಾನಕ್ಕೆ ಹೋಗೋ ಮುಂಚೆ ಮನೆಯಲ್ಲೇ ಪ್ರಾರ್ಥಿಸಬೇಕು. ಇನ್ನು ಕಪ್ಪು ಬಟ್ಟೆ ಹಾಕಬಾರ್ದು, ಮಾಂಸಾಹಾರ ಸೇವಿಸಬಾರ್ದು ಅಥವಾ ಮನೆಯಲ್ಲಿ ಬೇಯಿಸಬಾರ್ದು, ಹಾಗೂ ತಲೆಗೆ ಎಣ್ಣೆ ಹಚ್ಚಬಾರ್ದು. ಕೊನೆಗೆ ಅತಿ ಮುಖ್ಯವಾದ ಅಂಶವೇನಂತಂದ್ರೆ, ಆಚರಣೆ ಅನ್ನೋದು ಕೇವಲ ಆರಂಗವಷ್ಟೇ. ನಿಜವಾದ ಬದಲಾವಣೆ ನಮ್ಮ ಆಲೋಚನೆಗಳಿಂದಲೇ ಬರಬೇಕು. ಅಂದ್ರೆ ಈ ಪೂಜೆ, ಈ ಆಚರಣೆ ಎಲ್ಲ ಮನೆಯನ್ನು ಶುದ್ಧೀಕರಿಸಬಹುದು, ಆದ್ರೆ ನಿಜವಾದ ಮತ್ತು ಶಾಶ್ವತವಾದ ಶಾಂತಿ ಸಿಗೋದು ನಮ್ಮೊಳಗಿನ ಭಯ ಮತ್ತು ಅನುಮಾನವನ್ನ ನಾವು ಗೆದ್ದಾಗ ಮಾತ್ರ.
ಹಾಗಾಗಿ ಈ ಆಧಾರ ಗ್ರಂಥದ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಶಕ್ತಿಯುತ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ. ಆಚರಣೆಯ ಮೂಲಕ ಮನೆಯನ್ನ ಶುದ್ಧೀಕರಿಸಬಹುದು, ಸರಿ, ಆದರೆ ನಮ್ಮ ಆಲೋಚನೆಗಳನ್ನ ಶುದ್ಧೀಕರಿಸಿಕೊಳ್ಳಲು ನಾವು ಸಿದ್ಧರಾಗಿದ್ದೇವೆ?